ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೆ ಸಂಬಂಧಿಸಿದಂತೆ 1.5 ತಿಂಗಳ ತಾತ್ಕಾಲಿಕ ಕದನ ವಿರಾಮದ ಒಡಂಬಡಿಕೆಯಂತೆ ಹಮಾಸ್ ವಶದಲ್ಲಿರುವವರ ಪೈಕಿ 4 ಎರಡನೆಯ ಹಂತದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ 4 IDFನ ಮಹಿಳಾ ಸಿಬ್ಬಂದಿಗಳಾಗಿದ್ದಾರೆ. 4 ದಿನಗಳ ಹಿಂದೆ ಮೊದಲ ಹಂತದಲ್ಲಿ 3 ಮಹಿಳೆಯರನ್ನು ಹಮಾಸ್ ಬಿಡುಗಡೆ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ 90 ಮಂದಿ ಕೈದಿಗಳನ್ನು ಬಿಡುಗಡೆ ಮಾಡಿತ್ತು. ಈ ಪೈಕಿ ಜೀವಾವಧಿ ಶಿಕ್ಷೆ ಲಭಿಸಿದವರು ಕೂಡ ಇದ್ದರು. ಇದೀಗ ಎರಡನೇ ಹಂತದಲ್ಲಿ 4 IDF ಮಹಿಳಾ ಸಿಬ್ಬಂದಿಗಳನ್ನು ಹಮಾಸ್ ಬಿಡುಗಡೆ ಮಾಡಿದ್ದಕ್ಕೆ ಪ್ರತಿಯಾಗಿ 150ರಿಂದ 200 ಮಂದಿ ಕೈದಿಗಳನ್ನು ಇಸ್ರೇಲ್ ಕೂಡ ಬಿಡುಗಡೆ ಮಾಡಿದೆ. ಇದರಲ್ಲಿ 70 ಮಂದಿ ಜೀವಾವಧಿ ಶಿಕ್ಷೆಗೆ ಒಳಗಾದವರು. ಇಸ್ರೇಲ್ ಬಿಡುಗಡೆ ಮಾಡಿರುವ ಕೈದಿಗಳ ಪೈಕಿ ಜೀವಾವಧಿ ಶಿಕ್ಷೆಗೊಳಗಾದವರು ಯಾವುದೇ ಕಾರಣಕ್ಕೂ ವೆಸ್ಟ್ ಬ್ಯಾಂಕ್ ಅಥವಾ ಗಾಜಾಕ್ಕೆ ಪ್ರವೇಶಿಸುವಂತಿಲ್ಲ. ಅವರನ್ನು ರೆಡ್ ಕ್ರಾಸ್ಗೆ ಹಸ್ತಾಂತರಿಸಿ ರೆಡ್ ಕ್ರಾಸ್ ಎಲ್ಲಿಗೆ ಬೇಕಾದರೂ ಅವರನ್ನು ಕೊಂಡೊಯ್ಯಲಿ ಎಂಬುದಾಗಿ ಇಸ್ರೇಲ್ ಸ್ಪಷ್ಟಪಡಿಸಿದೆ. ಕೇವಲ ಇದನ್ನು ಬಾಯಿ ಮಾತಿನಲ್ಲಿ ಹೇಳಿದ್ದಲ್ಲದೆ ಅಗ್ರಿಮೆಂಟ್ ಅಲ್ಲೂ ಕೂಡ ಇಸ್ರೇಲ್ ಈ ವಿಷಯವನ್ನು ನಮೂದಿಸಿದೆ. ಈ ಮಧ್ಯೆ ಇಸ್ರೇಲ್ ವರದಿಯೊಂದನ್ನು ಬಿಡುಗಡೆ ಮಾಡಿದೆ. ಕಳೆದ 1.5 ವರ್ಷದಲ್ಲಿ ನಡೆದಂತಹ ಸಂಘರ್ಷದಲ್ಲಿ ಹಮಾಸ್ನ ಸುಮಾರು 20ರಿಂದ 25 ಸಾವಿರ ಉಗ್ರಗಾಮಿಗಳನ್ನು ಹತ್ಯೆ ಮಾಡಿದೆ ಎಂದು ಅದು ತಿಳಿಸಿದೆ. ಮತ್ತೊಂದೆಡೆ ಹಮಾಸ್ ಈಜಿಪ್ಟ್ನ ಗಡಿ ಭಾಗದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಕೆಲವೊಂದು ಕ್ಯಾಂಪ್ಗಳಿಗೆ ವಿಸಿಟ್ ನೀಡಿ ಅಲ್ಲಿರುವಂತಹ 15, 16, 17 ವರ್ಷ ಪ್ರಾಯದ ಟೀನೇಜ್ ಯುವಕರನ್ನು ತನ್ನ ಸೈನ್ಯಕ್ಕೆ ಸೇರಿಸಿದೆ ಎಂಬಂತಹ ಮಾಹಿತಿಗಳು ಕೇಳಿಬರುತ್ತವೆ. ಹೀಗೆ ಒಟ್ಟು 15ರಿಂದ 20 ಸಾವಿರ ಟೀನೇಜ್ ಯುವಕರನ್ನು ತನ್ನ ಸೈನ್ಯಕ್ಕೆ ಹಮಾಸ್ ಸೇರಿಸಿದೆ ಎಂಬಂತಹ ಮಾಹಿತಿ ಹೊರಬರುತ್ತಿದೆ. ಮತ್ತೊಂದೆಡೆ ಇಸ್ರೇಲ್ UNRW ಸದಸ್ಯರಿಗೆ ಗಾಜಾವನ್ನು ತೊರೆಯುವಂತೆ ಸೂಚನೆ ನೀಡಿದೆ. ಈ ತಿಂಗಳ 31ರೊಳಗಾಗಿ ನೀವು ಗಾಜಾ ಹಾಗೂ ವೆಸ್ಟ್ ಬ್ಯಾಂಕ್ಗಳಿಂದ ಸಂಪೂರ್ಣವಾಗಿ ಜಾಗ ಖಾಲಿ ಮಾಡಬೇಕೆಂದು ಖಡಕ್ ಆದೇಶ ನೀಡಿದೆ. ಹೇಗೂ ಕದನ ವಿರಾಮ ಆಯಿತು, ಇನ್ನು ಇಲ್ಲಿ ನಿಮ್ಮ ಅಗತ್ಯವಿಲ್ಲ, ಆದ್ರಿಂದ ನೀವು ಇಲ್ಲಿಂದ ಹೊರಡಿ ಎಂಬುದಾಗಿ ಇಸ್ರೇಲ್ ತಿಳಿಸಿದೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ UNRW ಅಂದ್ರೆ ವಿಶ್ವಸಂಸ್ಥೆಯ ಈ ಏಜೆಂಟ್ಗಳು ಇಲ್ಲಿ ಸಹಾಯಕ್ಕೆ ಅಂತ ಬಂದು ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಬೆಂಬಲ, ಅದು ಪರೋಕ್ಷ ಆಗಿರ್ಬೋದು ಪ್ರತ್ಯಕ್ಷವಾಗಿ ನೀಡುತ್ತಿದ್ದಾರೆ ಎಂಬಂತಹ ಆರೋಪ ಹಾಗೂ ಅದಕ್ಕೆ ಕೆಲವೊಂದು ಸಾಕ್ಷ್ಯಾಧಾರಗಳು ಇಸ್ರೇಲ್ಗೆ ಲಭಿಸಿದ ಹಿನ್ನೆಲೆಯಲ್ಲಿ ಈ ತಿಂಗಳ 31ರೊಳಗಾಗಿ ಇಸ್ರೇಲ್ ಸರ್ಕಾರ ಇವರನ್ನು ಇಲ್ಲಿಂದ ನೀವು ಹೋಗಬೇಕು ಎಂಬಂತಹ ಖಡಕ್ ಆದೇಶ ನೀಡಿದೆ. ಪ್ಯಾಲೆಸ್ತೈನ್ ತನ್ನ ನೆರೆಯ ಅರಬ್ ರಾಷ್ಟ್ರಗಳಿಗೆ ಮನವಿಯೊಂದನ್ನು ಮಾಡಿದೆ. ನಿಮ್ಮಲ್ಲಿಂದ ನಮಗೆ ತೈಲ ಹಾಗೂ JCB ಮೊದಲಾದ ಎಕ್ವಿಪ್ಮೆಂಟ್ಸ್ ಎಲ್ಲ ನಮಗೆ ಬೇಕು, ಅಂತಹ ನೆರವೆಲ್ಲ ನಮಗೆ ಅಗತ್ಯ ಇದೆ. ಯಾಕೆಂದ್ರೆ ಉತ್ತರ ಗಾಜಾದಲ್ಲಿ ಇಸ್ರೇಲ್ ನಡೆಸಿದಂತಹ ತೀವ್ರ ಏರ್ ಸ್ಟ್ರೈಕ್ನಿಂದ ಅಲ್ಲಿರುವಂತಹ ಕಟ್ಟಡಗಳೆಲ್ಲ ಧರೆಗುಡಿದಿದ್ದು ಕೇವಲ ಸಿಮೆಂಟ್ಗಳ ಅವಶೇಷಗಳು ಮಾತ್ರ ಉಳಿದಿವೆ. ಅಲ್ಲಿ ಕಾಲಿಡ್ಲಿಕ್ಕೂ ಕೂಡ ಸ್ಥಳ ಇಲ್ಲ. ಅಲ್ಲಿ ಹೋಗಿ ತಾತ್ಕಾಲಿಕ ಕ್ಯಾಂಪ್ ಕೂಡ ಮಾಡಲಿಕ್ಕೆ ಅಲ್ಲಿ ಎಲ್ಲೂ ಕೂಡ ಪ್ಲೇಸ್ ಇಲ್ಲ. ಸೊ ಹಾಗಿರುವಾಗ ಅವರಿಗೆ ಆ ಒಂದು ರೀಬಿಲ್ಡ್ ಮಾಡಲಿಕ್ಕೆ ಅಲ್ಲಿ ಒಂದು ಜನವಸತಿ ಯೋಗ್ಯ ಸ್ಥಳವನ್ನಾಗಿ ಅದನ್ನು ಇನ್ನು ಮಾರ್ಪಡಿಸಲಿಕ್ಕೆ ತುಂಬ ಕಠಿಣವಾದಂತಹ ಪರಿಶ್ರಮ ಅಗತ್ಯ ಇದೆ. ಹಾಗಿರುವಾಗ ನಿಮಗೆ ನಿಮ್ಮೆಲ್ಲರ ಸಹಾಯ ಅಗತ್ಯ ಇದೆ ಅಂತ ಪ್ಯಾಲೆಸ್ತೈನ್ ಮನವಿ ಮಾಡಿದೆ. ಆದರೆ ಇದರ ಈ ಮನವಿಗೆ ನೆರೆಯ ಅರಬ್ ರಾಷ್ಟ್ರಗಳು, ಉದಾಹರಣೆಗೆ ಈಜಿಪ್ಟ್ ಆಗಲಿ, ಸೌದಿ ಅರೇಬಿಯಾ ಮುಂತಾದ ಅರಬ್ ರಾಷ್ಟ್ರಗಳೆಲ್ಲ ಇವೆ ಅಲ್ವಾ, ಅವರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಇನ್ನು ಮುಂದೆ ನೋಡಿಯೇ ಆಗ್ಬೇಕಷ್ಟೇ. ಹಮಾಸ್ ತನ್ನ ಒತ್ತೆ ಸೆರೆಯಲ್ಲಿದ್ದವರನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ 3 ಮಹಿಳೆಯರನ್ನು ಯಾವ ರೀತಿ ಬಿಡುಗಡೆ ಮಾಡಿದ್ರು ಅದೇ ರೀತಿ ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು 100 ಮಂದಿ ಅವರ ಬಂಡುಕೋರ ಸೈನ್ಯ ಸುತ್ತುವರೆದು ಒಂದು ಹೈಪ್ ಕ್ರಿಯೇಟ್ ಮಾಡಿದ್ರು. ಅದೇನು ಅಂದರೆ ನಾವು ಇನ್ನೂ ಕೂಡ ಇದ್ದೇವೆ, ನಮ್ಮ ಸಂಘಟನೆ ಕ್ಷೀಣಿಸಿಲ್ಲ ಅನ್ನುವಂತಹ ಮೆಸೇಜ್ ಇಸ್ರೇಲ್ಗೂ ಹಾಗೂ ವಿಶ್ವಕ್ಕೆ ಅವರು ಆ ಒಂದು ಸಂದೇಶ ನೀಡಲಿಕ್ಕೆ ಅವರು ಬಯಸಿದ್ರು. ಆ ಒಂದು ಸನ್ನಿವೇಶ ಅದಕ್ಕಾಗಿ ಅವರು ಕ್ರಿಯೇಟ್ ಮಾಡಿದ್ರು. ಜೊತೆಗೆ ಈ ಬಿಡುಗಡೆ ಮಾಡಿದಂತಹ ಇವರಿಗೆ ಇದು ಒತ್ತೆಯಾಳುಗಳಿಗೆ ಒಂದು ಬಹುಮಾನವನ್ನು ಕೊಟ್ಟರು. ಅದು ಬಹುಮಾನ ಬೇರೆ ಏನಲ್ಲ, ಅದು ಪ್ಯಾಲೆಸ್ತೈನ್ನ ಭೂಭಾಗವಿರುವಂತಹ ಭೂಪಟದ ಒಂದು ಏನು ಮ್ಯಾಪನ್ನು ಅವರಿಗೆ ಗಿಫ್ಟ್ ಆಗಿ ಕೊಟ್ಟದ್ದು. ಅದು ಏನಪ್ಪ ಅಂತಂದರೆ ಇಸ್ರೇಲ್ಗೆ ನಾವು ಇಷ್ಟು ಭೂಮಿ ನಮ್ಮದು ಎನ್ನುವಂತಹ ಸಂದೇಶ ಇಸ್ರೇಲ್ ಸರ್ಕಾರಕ್ಕೆ ಸ್ಪಷ್ಟವಾಗಿ ನೀಡಲಿಕ್ಕೋಸ್ಕರ ಅವರು ಈ ರೀತಿಯಾಗಿ ಗಿಫ್ಟ್ ರೂಪದಲ್ಲಿ ಒತ್ತೆ ಸೆರೆಯಲ್ಲಿದ್ದವರನ್ನು ಬಿಟ್ಟು ಕೊಡುವಾಗ ಅವರ ಬಳಿ ಇದನ್ನು ಇರಿಸಿ ಅವರು ಇವರನ್ನು ಬಿಡುಗಡೆ ಮಾಡಿದ್ರು. ಹೀಗೆ ಇವರು ಒತ್ತೆ ಸೆರೆಯಲ್ಲಿದ್ದವರನ್ನು ಬಿಡುಗಡೆ ಮಾಡುವಾಗ ಒಂದು ದೊಡ್ಡ ಹೈಡ್ರಾಮಾ ಆಯಿತು. ಒಂದು ಮದುವೆಯ ಸಮಾರಂಭದಾಗಿ ಅದನ್ನು ಅವರು ತುಂಬ ಸೆಲೆಬ್ರೇಷನ್ ಮಾಡಿದರು. ಅದು ಅಗತ್ಯ ಇರಲಿಲ್ಲ. ಮೊದಲೇ ಮಾಡಿದ್ದವರು ಘನದಾರಿ ಕೆಲಸ. ಯಾವುದೇ ಯಾರಿಗೂ ತಂಟೆಗೆ ಹೋಗದ ನಾಗರಿಕರನ್ನು ತಂದು ಒತ್ತೆ ಸೆರೆಯಲ್ಲಿ ಇಟ್ಟದ್ದೇ ತುಂಬ ಮಹಾ ಅಪರಾಧ. ಅದಕ್ಕೂ ಹೊರತಾಗಿ ಅವ್ರನ್ನು ಬಿಡುವಾಗ ಇವರೇನು ದೊಡ್ಡ
ಗನಂದಾರಿ ಕೆಲಸ ಮಾಡಿದ ಹಾಗೆ ಅದನ್ನು ವೈಭವೀಕರಿಸಿ, ಅಂದರೆ ಜಗತ್ತಿನ ಮುಂದೆ ನಾವು ಸೋಲಿಲ್ಲ, ನಾವು ಇನ್ನೂ ಕೂಡ ಇದ್ದೇವೆ, ಸಕ್ರಿಯರಾಗಿದ್ದೇವೆ ಅನ್ನುವಂಥ ಸಾರಲಿಕ್ಕೋಸ್ಕರ ಅವರು ಈ ರೀತಿಯಾಗಿ ಘೋಷಣೆಗಳನ್ನೆಲ್ಲ ಕೂಗಿಕೊಂಡು ಅದನ್ನೊಂದು ವಿಜೃಂಭಣೆಯಾಗಿ ಕಾರ್ಯಕ್ರಮದ ರೀತಿಯಲ್ಲಿ ಅದನ್ನೊಂದು ಬಿಂಬಿಸಿದ್ರು ಅನ್ನುವಂಥದ್ದು ನಮಗೆ ಆ ಒಂದು ಬಿಡುಗಡೆ ಮಾಡುವ ಸಂದರ್ಭವನ್ನು ನಮಗೆ ನೋಡುವಾಗ ಗೊತ್ತಾಗ್ಬೋದು. ಹೀಗೆ ಅವರು ರೆಡ್ ಕ್ರಾಸ್ ಸದಸ್ಯರಿಗೆ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿ, ಇಸ್ರೇಲ್ ಹಮಾಸ್ ಸಂಘರ್ಷ ತಾತ್ಕಾಲಿಕ ಕದನ ವಿರಾಮ ಈಗ ಬಿದ್ದಿದ್ರು ಕೂಡ ಈ 1.5 ತಿಂಗಳ ಕದನ ವಿರಾಮದಲ್ಲಿ ಹಲವು ಹಂತಗಳಲ್ಲಾಗಿ ಒತ್ತೆ ಸೆರೆಯಲ್ಲಿದ್ದವರನ್ನು ಹಮಾಸ್ ಇವರಿಗೆ ಬಿಟ್ಟುಕೊಡ್ಬೇಕು ಇಸ್ರೇಲ್ಗೆ. ಅದೇ ರೀತಿ ಇಸ್ರೇಲ್ ತನ್ನ ಜೈಲಲ್ಲಿ ಇದ್ದಂತಹ ಕೈದಿಗಳನ್ನು ಬಿಟ್ಟುಕೊಡ್ಬೇಕು. ಅದರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ತುಂಬ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಕೈದಿಗಳು ಕೂಡ ಇದ್ದಾರೆ. ಆದರೆ ಆ ಜೀವಾವಧಿ ಶಿಕ್ಷೆಗೆ ಒಳಗಾದವರನ್ನು ಬಿಟ್ಟುಕೊಡುವಾಗ ಇಸ್ರೇಲ್ ಆಗಲೇ ಹೇಳಿದಾಗ ಒಂದು ಅಗ್ರಿಮೆಂಟ್ ಮಾಡಿದೆ, ಇವರು ಯಾವುದೇ ಕಾರಣಕ್ಕೂ ಗಾಜಾದಲ್ಲಿ ಆಗಿರ್ಬೋದು ಅಥವಾ ವೆಸ್ಟ್ ಬ್ಯಾಂಕಲ್ಲಿ ಆಗಿರ್ಬೋದು ವಾಸಿಸಬಾರ್ದು, ಅಲ್ಲಿ ಕಂಡ್ರೆ ನಾವು ಅವರನ್ನು ಶೂಟ್ ಮಾಡಿ ಕೊಲ್ತೇವೆ ಅನ್ನುವಂಥದ್ದು. ಅದು ಕೇವಲ ಬಾಯಿ ಮಾತಿನಲ್ಲ, ಅಗ್ರಿಮೆಂಟಲ್ಲೂ ಕೂಡ ರೆಡ್ ಕ್ರಾಸ್ಗೆ ಹಸ್ತಾಂತರಿಸುವಾಗ ಅದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಿರುವಾಗ ಇನ್ನಿದೀಗ ಕದನ ವಿರಾಮ ಅನ್ನುವಂಥದ್ದು ಈಗ ಅಂದರೆ ಈ ತಾತ್ಕಾಲಿಕ ಕದನ ವಿರಾಮ 1.5 ತಿಂಗಳ ಕದನ ವಿರಾಮ ಈಗ 1.5 ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಈ ಒತ್ತೆ ಸೆರೆಯಲ್ಲಿದ್ದವರನ್ನು ಸಂಪೂರ್ಣವಾಗಿ ಹಸ್ತಾಂತರಿಸುವವರೆಗೆ ಮುಂದುವರಿಯುತ್ತದೆ ಅನ್ನುವಂಥದ್ದು ಇತ್ತೀಚಿನ ಬೆಳವಣಿಗೆಗಳು ಕಾಣುವಾಗ ಸಂಶಯ ಮುಗ್ತದೆ. ಆದರೂ ಇಸ್ರೇಲ್ ತುಂಬ ತಾಳ್ಮೆಯಲ್ಲಿದೆ. ಹಾಗಿದ್ದುಕೊಂಡು ಕೂಡ ಈ ಕದನ ವಿರಾಮದ ಸಂದರ್ಭದಲ್ಲೇ ಟೈಮ್ ವೇಸ್ಟ್ ಮಾಡದೆ ಈಗ ವೆಸ್ಟ್ ಬ್ಯಾಂಕಲ್ಲಿ ಮೊದಲು ಗಾಜಾದಲ್ಲಿ ಹೇಗೆ ಕಾರ್ಯಾಚರಿಸಿದ್ರು ಅದೇ ರೀತಿ ಈಗ ಅಲ್ಲಿ ವೆಸ್ಟ್ ಬ್ಯಾಂಕಲ್ಲಿ ಏರ್ ಸ್ಟ್ರೈಕ್ ಕಾರ್ಯಾಚರಣೆ ಮಾಡ್ತಾ ಇದೆ. ಈಗ ಕೊನೆಯ ಏರ್ ಸ್ಟ್ರೈಕಲ್ಲಿ ಇಬ್ಬರು ಕೂಡ ಮೃತಪಟ್ಟರು ಅನ್ನುವಂತಹ ಮಾಹಿತಿಗಳು ಹೊರಬರ್ತಿವೆ. ಅಲ್ಲಿ ಕೂಡ ಇದೀಗ ಇದ್ದ ಹಮಾಸ್ ಆಗಿರ್ಬೋದು ಅಥವಾ ಈ ಏನು ಪ್ಯಾಲೆಸ್ತೀನ ಇತರ ಬೆಂಬಲ ಹೋರಾಟಗಾರರನ್ನೆಲ್ಲ ಕೊಲ್ಲುವಂತಹ ಕಾರ್ಯಾಚರಣೆಯಲ್ಲಿ ಇಸ್ರೇಲ್ ಇದೀಗ ನಿರತವಾಗಿದೆ. ಇನ್ನೀಗ 1.5 ತಿಂಗಳ ಬಳಿಕ ತಾತ್ಕಾಲಿಕ ಕದನ ವಿರಾಮದ ಬಳಿಕ ಎಲ್ಲ ಒತ್ತೆ ಸೆರೆ ಇದ್ದವರನ್ನು ಇಸ್ರೇಲ್ ತನ್ನೆಡೆಗೆ ಎಲ್ಲ ಬಂದರು. ಇನ್ನು ಜೀವಂತವಾಗಿರುವವರು ಯಾರು ಇಲ್ಲ, ಇದ್ದವರೆಲ್ಲ ನಮ್ಮ ಇದು ಏನು ಜೀವಂತವಾಗಿ ಮರಳಿ ಬಂದರು ಅಂತ ಕನ್ಫರ್ಮ್ ಆದಮೇಲೆ ಇನ್ನು ಯಾವ ರೀತಿಯ ನಡೆಯನ್ನು ಇಸ್ರೇಲ್ ಕೈಗೊಳ್ಳುತ್ತದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲಕಾರಿ. ಯಾಕೆಂದರೆ ಟ್ರಂಪ್ ಈಗ ಬೈಡನ್ಗಿಂತಲೂ ಇಸ್ರೇಲ್ನನ್ನು ಕಟ್ಟಿಯಾಗಿ ಕೂತುಗೊಳಿಸಿದೆ ಅಂತ ಹೇಳ್ಬೋದು. ಇದೀಗ ಈ ಕದನ ವಿರಾಮಕ್ಕೆ ಆ್ಯಕ್ಚುಲಿ ಬೆಂಜಮಿನ್ ನೆತನ್ಯಾಹುಗೆ ಸಂಪೂರ್ಣ ಮನಸ್ಸಿರಲಿಲ್ಲ. ಇದೀಗ ಟ್ರಂಪಿನ ಒತ್ತಡದಿಂದ ನಾನು ಪ್ರಮಾಣ ವಚನ ಸ್ವೀಕರಿಸುವಾಗಲೇ ಇಲ್ಲಿ ಕದನ ವಿರಾಮ ಜಾರಿ ಆಗಬೇಕು ಅನ್ನುವಂತಹ ಹಠದಿಂದಾಗಿ, ಟ್ರಂಪಿನ ಹಠದಿಂದಾಗಿ ಆ್ಯಕ್ಚುಲಿ ಈ ಕದನ ವಿರಾಮ ನಡೆದದ್ದು. ಅದಕ್ಕೋಸ್ಕರ ಬೆಂಜಮಿನ್ ನೆತನ್ಯಾಹು ತನ್ನಗೆ ಬೆಂಬಲ ನೀಡಿದ್ದಂತಹ ತನ್ನ ಸರ್ಕಾರ ಉಳಿಸಲಿಕ್ಕೆ, ಯಾಕಂದರೆ ಬೆಂಜಮಿನ್ ನೆತನ್ಯಾಹು ಕೂಡ ಒಬ್ಬ ಪಾಲಿಟಿಷಿಯನ್ ಮ್ಯಾನ್, ಹಾಗಿರುವಾಗ ಅವರು ತನ್ನ ಸಪೋರ್ಟ್ ನೀಡಿದಂತಹ ಬಲಪಂಥೀಯರನ್ನು ಕನ್ವಿನ್ಸ್ ಮಾಡಿ ಈ ಕದನ ವಿರಾಮಕ್ಕೆ ಸಮ್ಮತಿಸಿದ್ದು. ಇದೀಗ ಕದನ ವಿರಾಮದ ಬಳಿಕ ಈ ಒತ್ತೆ ಸೆರೆ ಇದ್ದವ್ರನ್ನೆಲ್ಲ ಪಡೆದುಕೊಂಡ ಬಳಿಕ ಇಸ್ರೇಲ್ ಇನ್ನೂ ಕೂಡ ಟ್ರಂಪಿನ ಒತ್ತಡಕ್ಕೆ ಮಣಿಬಹುದಲ್ಲ, ಇನ್ನು ದೊಡ್ಡ ಮಟ್ಟಿನ ದಾಳಿ ಮಾಡ್ತದಾ ಅಲ್ಲ, ಇನ್ನು ಶಾಂತಿ ಮಾತುಕತೆಯ ಮೂಲಕ ಇದನ್ನೊಂದು ಎಂಡಿಗೆ ತರ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಟ್ರಂಪ್ ಈ ಮೊದಲೇ ಹೇಳಿದ್ದಾರೆ ಏನಪ್ಪ ಅಂತಂದರೆ ಇರಾಕಲ್ಲಿರುವಂತಹ ತನ್ನ ಪಡೆಯನ್ನು ಇನ್ನು ಹಿಂದಕ್ಕೆ ಕರೆಸ್ತೇನೆ ಹಾಗೂ ಇರಾನ್ನ ಒಂದಿಗೆ ಒಂದು ಶಾಂತಿ ಒಪ್ಪಂದ ಮಾಡುವ, ಇರಾನ್ನಲ್ಲಿ ಇದು ಏನು ಅಣುಬಾಂಬ್ ತಯಾರಿಸಲಿಕ್ಕಿರುವಂತಹ 90% ರಿಸೋರ್ಸ್ ಅವರಲ್ಲಿ ಇದೆ, ಯುರೇನಿಯಂ ಇದೆ. ಇನ್ನು 10% ಅವರಿಗೆ ಟೆಕ್ನಾಲಜಿ ಮತ್ತು ಇತರ ಸಹಕಾರ ಬೇಕು. ಅದು ನಮಗೆ ಗೊತ್ತುಂಟು ಎಷ್ಟು ಇದೆ ಅಂತ. ಆದರೆ ನಾವು ಹೇಳ್ತೇವೆ ಅಣುಬಾಂಬ್ ಮಾಡೋದು ಬೇಡ, ಇತರ ನಿಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ, ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೋ ಅಂಥದ್ದಕ್ಕೆಲ್ಲ ಬೇಕಾದರೆ ನೀವು ಏನು ಯುರೇನಿಯಂ ಅಂಥದ್ದನ್ನೆಲ್ಲ ಬಳಸಿ, ಅದು ಬಿಟ್ಟು ನೀವು ವಿನಾಶದ ವಿಷಯಕ್ಕೆ, ಯುದ್ಧದ ವಿಷಯಕ್ಕೆಲ್ಲ ಈ ರೀತಿ ನೀವಿನ್ನು ಮಾಡೋದಿಲ್ಲ ಅಂತ ಕನ್ಫರ್ಮ್ ಆದರೆ ನಮಗೊಂದು ಶಾಂತಿ ಸೌಹಾರ್ದತೆಯಲ್ಲಿ ಮುಂದೆ ಹೋಗುವ, ಇಸ್ರೇಲ್ನಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಯುದ್ಧದ ಸನ್ನಿವೇಶಗಳು ಬಾರದಾಗೆ ನಾನು ನೋಡಿಕೊಳ್ತೇನೆ. ಅದೇ ರೀತಿ ನೀವು ಕೂಡ ಪ್ರತಿಯಾಗಿ ಇಲ್ಲಿ ಇದು ಏನು ಹೌತಿಯನ್ನು ಬೆಳೆಸೋದಾಗಲಿ ಅಥವಾ ಹಿಜ್ಬುಲ್ಲಾವನ್ನು ಬೆಳೆಸೋದಾಗಲಿ ಮಾಡಬಾರ್ದು. ನೀವು ಕೂಡ ನಿಮ್ಮ ದೇಶದ ನಿಮ್ಮ ಗಡಿಯ ಒಳಗಿರುವ ವಿಚಾರಗಳನ್ನು ಮಾತ್ರ ನೋಡಿಕೊಂಡ್ರೆ ಸಾಕು. ನೆರೆ ಇಸ್ರೇಲ್ ದೇಶಕ್ಕೆ ಥ್ರೆಟ್ ಆಗುವಂತಹ ಯಾವುದೇ ವಿಚಾರಕ್ಕೂ ನೀವು ಕೈ ಹಾಕಬೇಡಿ ಅನ್ನುವಂತಹ ಏನು ಖಡಕ್ ಸೂಚನೆಯನ್ನು ಅವರು ಈಗಾಗಲೇ ಟ್ರಂಪ್ ಕಳಿಸಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ, ಇರಾನ್ನ ಆಯತುಲ್ಲಾ ಖೊಮೇನಿ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದೆಲ್ಲ ಇನ್ನು ಕೂಡ ಗೊಂದಲವಾಗಿ ಉಳಿದಿದೆ. ಇದಕ್ಕೆಲ್ಲ ನನ್ನ ಪ್ರಕಾರ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತ ಇದ್ದರೆ ಗಾಜಾದಲ್ಲಿ ಇರುವಂತಹ ಈ ಹಮಾಸ್ನ ಪುಡಿ ಪೋಖರಿಗಳಿಗೆ, ಹಮಾಸ್ ಅಂದರೆ ಹಮಾಸ್ ಸೇರೋದಕ್ಕಿಂತ ಮುಂಚೆ ಅವರು ಆ್ಯಕ್ಚುಲಿ ಪ್ಯಾಲೆಸ್ತೀನರಲ್ವಾ, ಅವರಿಗೆ
ಈಗಾಗಲೇ ಒಂದು ಪ್ಯಾಲೆಸ್ತೀನ್ನ ಮುನ್ಸಿಪಾಲಿಟಿ ತರಹ ಒಂದು ಇಸ್ರೇಲ್ನಿಂದ ಕಂಟ್ರೋಲ್ ಆಗುವಂತಹ ಒಂದು ಅಲ್ಲಿನ ಸ್ಥಳೀಯ ಏನು ಸಂಸ್ಥೆ ಒಂದು ರಿಪೋರ್ಟ್ ನೀಡಿದೆ. ಪ್ಯಾಲೆಸ್ತೀನ್ನ ಮಕ್ಕಳ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ರಿಪೋರ್ಟನ್ನು ನೀಡಿದೆ. ಅಂದರೆ ಅವರ ಜೀವನ ಶೈಲಿ ಆಗಿರ್ಬೋದು, ಅಲ್ಲಿಯ ಜೀವನದ ಗುಣಮಟ್ಟ ಆಗಿರ್ಬೋದು, ಅದೇ ರೀತಿ ಅವರಿಗೆ ಸಿಗುವಂತಹ ಶಿಕ್ಷಣ, ಅಲ್ಲಿಯ ಮಕ್ಕಳ ಮೆಚುರಿಟಿಗೆ ಅನುಸರಿಸಿದಂತಹ ಶಿಕ್ಷಣ ಅಲ್ಲ ಲಭಿಸುವಂಥದ್ದು. ಅದೇ ಧಾರ್ಮಿಕ ಶಿಕ್ಷಣ ಒಂದು ರೀತಿ ಮತ್ತೊಂದು ಅನ್ಯ ಧರ್ಮವನ್ನು ದ್ವೇಷಿಸುವ, ಅವರನ್ನು ನಿರ್ನಾಮ ಮಾಡುವಂತಹ ಮನೋಭಾವ ಬೀರುವಂತಹ ಒಂದು ಶಿಕ್ಷಣ ಅಲ್ಲಿ ಈಗ ಸಿಗುವಂಥದ್ದು. ಆ್ಯಕ್ಚುಲಿ ಈ ಶಿಕ್ಷಣವೇ ಇಲ್ಲಿ ಬದಲಾಗಬೇಕಾದ್ದು. ಮಕ್ಕಳಿಗೆ ನೀಡುವಂತಹ ಶಿಕ್ಷಣ ಬದಲಾದರೆ ಅಲ್ಲಿ ಶಾಂತಿ ಸೌಹಾರ್ದತೆಯ ಪಾಠ ಆ ಮಕ್ಕಳಿಗೆ ಲಭಿಸಿದರೆ ಖಂಡಿತವಾಗಿಯೂ ಈಗಲ್ಲ, ಒಂದು 10-20 ವರ್ಷ ಕಳೆದಾದರೂ ಕೂಡ ಇದು ಗಾಜಾ ಹಾಗೂ ವೆಸ್ಟ್ ಬ್ಯಾಂಕಲ್ಲೆಲ್ಲ ಶಾಂತಿ ನೆಲೆಸ್ಬೋದು ಎನ್ನುವಂಥ ನನ್ನ ಅಭಿಪ್ರಾಯ. ಯಾವುದೇ ಒಂದು ಸಂಘರ್ಷ ಏನು ಇದು ಶಮನ ಆಗಲಿಕ್ಕೆ ಅಲ್ಲಿ ಒಂದನೆಯದ್ದು ಶಾಂತಿ ನಿರ್ಮಾಣ ಆದರೆ ಮಾತ್ರ ಸಾಧ್ಯ ಹೊರತು, ಶಾಂತಿ ಮಾತುಕತೆಯಿಂದ ಮೂಲಕ ಮಾತ್ರ ಎರಡು ಐಡಿಯಾಲಜಿಗಳಿಗೆ ಮಧ್ಯೆ ಒಂದು ಏನು ಶಾಂತಿ ಸೌಹಾರ್ದತೆ ನೆಲೆಸಲಿಕ್ಕೆ ಸಾಧ್ಯ ಹೊರತು ಯಾವುದೇ ಒಂದು ಐಡಿಯಾಲಜಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಇಸ್ರೇಲ್ ಎಷ್ಟೇ ಪವರ್ಫುಲ್ ಆದರೂ ಕೂಡ, ಈಗ ಈ ಯಾಹಿಯಾ ಸಿನ್ವರ್ ಆಗಿರಲಿ ಅಥವಾ ಇನ್ನಿತರ ಅವರ ನಾಯಕರನ್ನು ಕೊಂದರೂ ಕೂಡ ಮತ್ತೆ ಮತ್ತೆ ಅಂತಹ ನೂರಾರು ಸಾವಿರಾರು ಯಾಹಿಯಾ ಸಿನ್ವರ್ ಹುಟ್ಟಿ ಬರ್ತಲೇ ಇರ್ತಾರೆ. ಅದಂದರೆ ಅವರ ಇದು ಏನು ಹೆಣವನ್ನೇ ಅವರು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅವರನ್ನೇ ರೋಲ್ ಮಾಡಲಾಗಿ ಅವರ ನಂತರದ ಪೀಳಿಗೆ ಕೂಡ ಮೂಡಿ ಬರ್ತದೆ. ಅದಕ್ಕೋಸ್ಕರವೇ ಶಿಕ್ಷಣದಲ್ಲಿ ಮಾರ್ಪಾಡು ಮಾಡಬೇಕು ನಂಬರ್ 1. ಮತ್ತು ಎರಡನೇದ್ದು ಶಾಂತಿ ಮಾತುಕತೆಗೆ ಒತ್ತು ನೀಡಬೇಕು. ಈ ಎರಡು ಐಡಿಯಾಲಜಿಗಳು ಸೌಹಾರ್ದಯುತವಾಗಿ ಪರಸ್ಪರ ಗೌರವ ನೀಡಿ ಹೇಗೆ ಮುಂದೆ ಬದುಕುವ ಅನ್ನುವಂತಹ ನಿಟ್ಟಿನಲ್ಲಿ ಇವರು ಎರಡೂ ಜನವು ಕೂಡ ಒಂದು ಪರಸ್ಪರ ಒಂದು ಏನು ಒಂದು ಕೂತು ಮಾತನಾಡುವಂಥದ್ದು ಒಳಿತು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಿದ್ರೆ ಮಾತ್ರ ಮಿಡಿಲ್ ಈಸ್ಟಲ್ಲಿ ಮುಂದೆ ಶಾಂತಿ ನೆಲೆಸ್ಬೋದು ಅಂತ ಟ್ರಂಪ್ ಆ ಮಟ್ಟಿಗೆ ಮುಂದಿನ ಇರಾನ್ಗೆ ಕರೆ ಕೊಟ್ಟದ್ದು ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಅದು ಎಷ್ಟರ ಮಟ್ಟಿಗೆ ಫಲಪ್ರದವಾಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಆಯತುಲ್ಲಾ ಖುಮೇನಿ ಅನ್ನುವಂತಹ ನಾಯಕ ಕಟ್ಟರ್ ಮೂಲಭೂತವಾದಿ ಆದರೂ ಪ್ರಾಬ್ಲಮ್ ಇಲ್ಲ. ಮತ್ತೊಬ್ಬರನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ರ ಮೇಲೆ ಇನ್ನು ಮುಂದಿನ ಅವರ ತೀರ್ಮಾನ ನಿರ್ಧಾರ ಆಗುವಂಥದ್ದು. ಹಾಗೆ ಮಿಡಲ್ ಈಸ್ಟಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ, ಈ ಒತ್ತೆ ಸೆರೆಯಲ್ಲಿದ್ದವರೆಲ್ಲ ಇನ್ನು ಬಾಕಿ ಉಳಿದವರು ಕೂಡ ಜೀವಂತವಾಗಿ ಮರಳಿ ಅವರ ಮನೆಗೆ ಸೇರಲಿ. ಅದೇ ರೀತಿ ಈ ಇಸ್ರೇಲ್ನಲ್ಲಿ ಇದ್ದಂತಹ ಕೈದಿಗಳು ಕೂಡ ಬಿಡುಗಡೆ ಆದಮೇಲೂ ಕೂಡ ಸದ್ಬುದ್ಧಿಯಿಂದ ಮತ್ತೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಕೂಡ ಮನೆಗೆ ಸೇರಿ ಒಳ್ಳೆಯ ರೀತಿಯಲ್ಲಿ ಬಾಳ್ವೆ ನಡೆಸುವಂಥ ಆಗಲಿ ಅಂತ ನಾವು ಆಶಿಸುವ. ಯಾಕೆಂದರೆ ಧರ್ಮಗಳ ಮಧ್ಯೆ ಕಚ್ಚಾಡೋದು ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ಎಲ್ಲರೂ ಕೂಡ ವಿನಾಶವೇ ಆಗುವಂಥದ್ದು ಹೊರತು ಅದರಲ್ಲಿ ಯಾವುದೇ ಸಂತೋಷ ಆಗಲಿ ಒಂದು ಏನು ಗೆಲುವು ಅನ್ನುವಂಥದ್ದು ಇಲ್ಲ. ಅದು ಯಾವತ್ತೂ ಕೂಡ ನಾಶಕ್ಕೆ ಕೊಂಡೊಯ್ಯುವಂಥದ್ದು ಅಂತ ಹೇಳ್ತಾ ಮಿಡಲ್ ಈಸ್ಟಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸಲಿ. ಅಲ್ಲಿನ ಅಮಾಯಕರು, ಅದರಲ್ಲಿ ವಿಶೇಷವಾಗಿ ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಪ್ರಾಯಸ್ಥರಿರ್ಬೋದು, ಅವರೆಲ್ಲ ಶಾಂತಿ ಸೌಹಾರ್ದತೆಯಿಂದ ನೆಲೆಸುವಂತಾಗಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ನೇಬರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಷಯವಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು.